its length is 12 centimeter. Find the breadth. Okay na? Actually formula ಏನು? Area of rectangle. Rectangle ಅಂದ್ರೆ ಏನು? Rectangle is equal to length into breadth. Clear ಆ? Okay ನಾ ಇಲ್ಲಿ ಏನು ಕೊಟ್ಟಿಬಿಟ್ಟಿದ್ದಾರೆ? 84 is equal to length ಎಷ್ಟು ಕೊಟ್ಟಿದ್ದಾರೆ? 12 into breadth. ಇವಾಗ 12b is equal to 84. Therefore b is equal to 84 divided by 12. ಎಷ್ಟು ಬರುತ್ತೆ ನೋಡಿ? 12 ones ಯಾವಾಗಲೂ ಒಂದು ಏನಾದರೂ ಮಾಡ್ಕೊಂಡ್ರೆ ಅದರಲ್ಲಿ ಅರ್ಧ ಫಸ್ಟ್ 12 into 10 ಮಾಡ್ಕೊಳ್ಳಿ. ಎಷ್ಟಾಗುತ್ತೆ? ಅದನ್ನು 5 ಮಾಡ್ಕೊಳ್ಳಿ. ಅರ್ಧ ಮಾಡಿದ್ರೆ ಎಷ್ಟಾಗುತ್ತೆ? 60. ಇಲ್ಲೇನು ಬೇಕಾಗಿದೆ ನಮಗೆ? 84 ಬೇಕು. ಇನ್ನೊಂದು 12 ಮಾಡ್ಕೊಳ್ಳಿ. ಎಷ್ಟು ಬರುತ್ತೆ? 72. ಇನ್ನೊಂದು 12 ಮಾಡ್ಕೊಳ್ಳಿ. ಎಷ್ಟಾಗುತ್ತೆ? 84. ಸೊ ಏನು 7. ಸೊ ಇದು ಓಕೆನಾ? ಅರ್ಥ ಆಯ್ತಪ್ಪ? ವಾಟ್ ಈಸ್ ದ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ HCF ಆಫ್ 45, 50, 90? ಆಪ್ಷನ್ ಏನು ಕೊಟ್ಟಿದ್ದಾರೆ? ಇಷ್ಟು ಕೊಟ್ಟಿದ್ದಾರೆ. HCF ಏನಂದ್ರು? ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ 45, 50, 90. 6ಅಲ್ಲಿ ಹೋಗ್ತಾ ಇದೆಯಾ? 6ಅಲ್ಲಿ ಹೋಗುತ್ತಪ್ಪ 45? ಹೋಗಲ್ಲ. 7ಅಲ್ಲಿ ಹೋಗುತ್ತಾ 45? ಇಲ್ಲ. 8ಅಲ್ಲಿ ಹೋಗುತ್ತಾ? ಇಲ್ಲ. 5 ನೋಡೋಣ. 5 9s 5 10s 5 8s. ಸೊ ಏನಾಯ್ತು? ಆಪ್ಷನ್ ಡಿ. ಕ್ಲಿಯರ್? ಹೌ ಟು ಸಿಂಪ್ಲಿಫೈ 27/21 ಆಸ್ ಎ ಫ್ರಾಕ್ಷನ್ ಇನ್ ಸಿಂಪಲ್ ಫಾರ್ಮ್? ನೋಡಿ ಏನಿಲ್ಲ, ಒಂದೇ ಸೆಕೆಂಡ್. ಏನಿಲ್ಲಿ ಕೊಟ್ಟಿದ್ದಾರೆ? 27 ಸಿಂಪ್ಲಿಫೈ ಅಂದರೆ ಏನು? ಅದನ್ನು ಚಿಕ್ಕದಾಗಿ ಮಾಡಬೇಕು. 7 3s 3 7s 21, 3 9s 27, 9/7. ಎಷ್ಟಾಯ್ತು? ಆಪ್ಷನ್ ಡಿ. ಕ್ಲಿಯರಾ? ಅದೇ ಥರ ಇದು. ವಾಟ್ ಈಸ್ ದ ನಂಬರ್ ದಟ್ ವೆನ್ ಟ್ರಿಬಲ್ಡ್ ಅಂಡ್ ದೆನ್ ಇನ್ಕ್ರೀಸ್ಡ್ ಬೈ 1 is equal to 10? ಇಲ್ಲೇನಿದೆ? 1 is equal to 10 ಅಂತ ಹೇಳಿದ್ದಾರೆ. 10 ಅಂದರೆ ಇಲ್ಲಿ 10 ಇಲ್ಲ, 11 ಇಲ್ಲ, 27 ಇಲ್ಲ, ಇದೆರಡು ಇಲ್ಲ. ಇದಕ್ಕೆ ನಾವು ಮಾಡಬೇಕು. ಟ್ರಿಬಲ್ ಮಾಡಿದ್ರೆ 9 and ಟ್ರಿಬಲ್ ಮಾಡಿದ್ರೆ ಎಷ್ಟು? ಏನಪ್ಪ? 9 3s 27 ಪ್ಲಸ್ 1 ಏನಾಗ್ತಾ ಇದೆ? 28 ಬರ್ತಾ ಇದೆ. ಅದಕ್ಕೆ ಏನು ಮಾಡಬೇಕು? 3 into 3 9 plus 1 is equal to 10. ಅರ್ಥ ಆಯ್ತಪ್ಪ? ಯಾವಾಗಲೂ ಸ್ವಲ್ಪ ಇಂಗ್ಲೀಷು ಇಲ್ಲಾಂದ್ರೆ ಕನ್ನಡದಲ್ಲಿ ಬರ್ದಿದ್ರೆ ಫಸ್ಟ್ ಕ್ವಶ್ಚಿನ್ ಅನ್ನು ಅರ್ಥ ಮಾಡ್ಕೋಬೇಕು. ಏನೋ ಇಂಕಿ ಪಿಂಕಿ ಪಾಂಕಿ ಅಂತ ಸಿ ಒಡಿ ಅಂತ ಹೇಳಿ ಹೋಗ್ಬಿಟ್ಟು ಎಲ್ಲ ನೆಗೆಟಿವ್ ಇಲ್ಲ ಅಗ್ನಿವೀರಲ್ಲಿ. ಆದರೂ ನಿನಗೆ ಪ್ರಾಕ್ಟೀಸ್ ಮಾಡಿದ್ರೆ ಚೆನ್ನಾಗಿ ಮಾರ್ಕ್ಸ್ ಸಿಗ್ಬೋದು. ಓಕೆನಾ? ವಾಟ್ ಈಸ್ ದ ಆವ್ರೇಜ್ ಆಫ್ ದ ನಂಬರ್ಸ್ 11 11 11 11? ಓಕೆ, 4 ಬಾರಿ 11 ಕೊಟ್ಟಿದ್ದಾರೆ. ಆವ್ರೇಜ್ಗೆ ಏನು ಫಾರ್ಮುಲಾ? 11 plus 11 plus 11 plus 11 ಎಷ್ಟು ಇದೆ? 1 2 3 4. ಎಷ್ಟಾಯ್ತು ನೋಡಿ? 44 divided by 4 is equal to 11. ಸೊ ಆಪ್ಷನ್ ಸಿ. ಇಲ್ಲೇನು ಕೊಟ್ಟಿದ್ದಾರೆ? ಇಫ್ x plus 1 divided by x is equal to 4 is given, what is the value of x square plus ಇದು? ಇವಾಗ ಏನು ಮಾಡ್ಕೊಳ್ಳಿ? ಇದನ್ನು ಇಂಟು ಮಾಡ್ಕೋಬೇಕು. is equal to 4 ಇದೆಲ್ಲ. x square plus 1/x square is equal to 4. ಇದು ಮಾಡಿದಾರಲ್ಲ. ಇವಾಗ ಏನು ಮಾಡ್ಕೊಳ್ಳೋಣ? ಇದನ್ನೇ ಸ್ಕ್ವೇರ್ ಮಾಡ್ಕೊಳ್ಳೋಣ. x plus 1x is equal to 4 ಹೋಲ್ ಸ್ಕ್ವೇರ್ ಮಾಡಿಬಿಡೋಣ. ಇವಾಗ ಏನಾಗುತ್ತೆ? x square plus 1/x square plus 2 into x plus 1/x is equal to 4 square x 16 ಆಯ್ತಾ? x square plus 1/x square plus 2 into x plus 1/x is equal to 16. x ಕ್ಯಾನ್ಸಲ್ ಆಗುತ್ತಾ? ಎಂತಮ್ಮ? ಸೊ ಲಾಸ್ಟಲ್ಲಿ ಏನು ಮಿಕ್ಕಿದೆ? 1/x square plus 2 is equal to 16. ಓಕೆ, ಇವಾಗ ಏನು ಮಾಡ್ಕೊಳ್ಳೋಣ? x square plus 1/x square plus 16 ಇದನ್ನು ಈ ಕಡೆ ತಗೋ. -2 is equal to 14. ಸೊ ಏನಾಗುತ್ತೆ? ಆಪ್ಷನ್ ಸಿ. ಕ್ಲಿಯರ್ ಅಪ್ಪ? ಇದಕ್ಕೆ ಇದು ಆನ್ಸರ್. ಇಷ್ಟೇ ಇರೋದು. ಇದೇ ರೀಸನ್.